ರಗಲಿ ಅವರಲ್ಲಿ, ಅವ್ರ ಬೀಗರಾದ ಬಾಬು ಭಜೇಂದ್ರಿ ಅವರಲ್ಲಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಅವರ ಇನ್ನೊಬ್ಬ ಪ್ರೀತಿ ಗೆಳೆಯರಾದ ಡಾಕ್ಟರ್ ವಾಯಂ ಯಾಕೋಳ್ಳಿ ಅವರಲ್ಲಿ, ಇನ್ನೂ ಅನೇಕರು ಈ ಕಾರ್ಯಕ್ರಮದಲ್ಲಿ ಅವರ ಶಿಷ್ಯರು, ಪ್ರಶಿಷ್ಯರು, ಅವರ ಅಭಿಮಾನಿಗಳು ಭಾಗವಹಿಸಿದ್ದಾರೆ. ಮುಖ್ಯವಾಗಿ ನಮ್ಮ ಭಜಂತ್ರಿ ಗುರುಗಳವರ ಶ್ರೀಮತಿ ಅವರಲ್ಲಿ, ಇಲ್ಲಿ ನೆರೆದಿರುವ ಅವರ ಎಲ್ಲ ಬಂಧು ಬಳಗದವರಲ್ಲಿ, ಎಲ್ಲ ವಿದ್ಯಾರ್ಥಿನಿಯರೇ, ಸರ್ಕಾರಿ ಪ್ರಥಮ ದರ್ಜೆ ಈ ಕಾಲೇಜಿನ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರೇ, ಇಲ್ಲಿ ನೆರೆದಿರುವ ಎಲ್ಲ ನಮ್ಮ ವಾಯಂ ಭಜಂತ್ರಿ ಗುರುಗಳ ಅಭಿಮಾನಿಗಳೇ, ನೀವೆಲ್ಲ ಶರಣಾರ್ಥಿಗಳು. ಭಾವನಾತ್ಮಕ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೀವಿ. ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ಅಕ್ಕವರು ಬಹಳ ಸುಂದರವಾಗಿ ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನು ಹೇಳಿದರು. ಇನ್ನೊಬ್ಬ ಪ್ರಾಧ್ಯಾಪಕರಾದ ಭಟ್ ಅವರು ಬಹಳ ಒಳ್ಳೆಯ ಅಭಿಮಾನದ ಮಾತುಗಳನ್ನು ಹೇಳಿದ್ದಾರೆ. ಭಜಂತ್ರಿ ಸರ್ ಅವರು ಮೂಲತಃ ಬೆಳಗಾವಿ ಜಿಲ್ಲೆಯವರು. ಅದು ಸುಪ್ರಸಿದ್ಧ ಏನು ಗೋಕಾಕ್ ಕರ್ನಾಟಕ ಪ್ರಸಿದ್ಧ ಗೋಕಾಕ್ ತಾಲೂಕಿನವರು. ಅವ್ರ ಊರ ಹೆಸರ ತಳಕಟ್ನಾಳ. ಅವ್ರು ಇನ್ನೂವರೆಗೆ ಅಂತಾರ, ನಮ್ಮ ಮೂರು ಹೆಸರು ಬರೋಬ್ಬರಿ ಹೇಳುವ ಅಜ್ಜಾರ ನೀವ ಒಬ್ಬರಿಗೆ ಬೇರೆದವರಿಗೆ ಹೇಳಕ ಬರೋದಿಲ್ಲ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಅವರ ನನ್ನ ಸಂಬಂಧ ಬಹುಶಃ 30 ವರ್ಷಗಳಿಂದ ನಾನು ಅವರ ಜೊತೆಗಿದ್ದವರು. ಇವತ್ತು ಬೈರನಟ್ಟಿಯ ಮಠದ ಅನೇಕ ಕೆಲಸ ಕಾರ್ಯಗಳು, ಕನ್ನಡದ ಕೈಂಕರ್ಯ ಇವತ್ತು ನಡೆದಿದೆ ಅಂತಂದ್ರೆ ಅದಕ್ಕೆಲ್ಲ ಹಿಂದಿನ ಪ್ರೇರಕರು ಯಾರಂದ್ರೆ ನಮ್ಮ ಡಾಕ್ಟರ್ ವಾಯಂ ಭಜಂತ್ರಿ ಅವರು ಅನ್ನೋದನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳ್ತಿದ್ದೇನೆ. ಹಾಗಾಗಿ ನನಗೆ ಪೂಜ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ನನಗೆ ಆರಾಧ್ಯರು. ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರು, ಡಾಕ್ಟರ್ ಎಂ ಕಲಬುರ್ಗಿ ಅವರು, ಇವರು ನಮ್ಮ ಜಕ್ಕಲಿಯ ಜ್ಞಾನದೇವ್ ದೊಡ್ಡಬೇಟೆಯವರು, ಮಾಲಿಕ್ಪುರದ ಇಬ್ರಾಹಿಂ ಸುತಾರ್ ಅವರು, ಇವರೆಲ್ಲ ನಮ್ಮ ವೈಯಕ್ತಿಕ ಬೆಳವಣಿಗೆಯಲ್ಲಿ, ನಮ್ಮ ಮಠದ ಬೆಳವಣಿಗೆಯಲ್ಲಿ ಬಹಳ ನನ್ನ ಜೊತೆಗೆ ಇದ್ದು ಬಹಳಷ್ಟು ಎಲ್ಲ ಕಾರ್ಯಗಳಿಗೆ ಸಹಕಾರ ಕೊಟ್ಟಿರ್ತಕ್ಕಂಥವ್ರು ಅವರೆಲ್ಲ ನಮಗೆ ಸ್ಮರಣೀಯರು ಅನ್ನುವಂಥ. ಹಾಗಾಗಿ ಅನೇಕ ಕೆಲಸ ಕಾರ್ಯಗಳು ಆ ಮಠದ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಜೊತೆಗೆ ಅನೇಕ ಕನ್ನಡ ಪರ ಹೋರಾಟ ಇರ್ಬೋದು, ಈ ನಾಡಿನ ನೆಲ ಜಲ ಭಾಷೆಯ ಬಗ್ಗೆ ಅನೇಕ ವಿವರಣಾತ್ಮಕವಾಗಿರ್ತಕ್ಕಂಥ ಏನು ಕಾರ್ಯಕ್ರಮಗಳು, ಅದು ಸರ್ಕಾರದ ಪರ ಇರ್ಬೋದು, ವಿರೋಧ ಇರ್ಬೋದು, ಅವು ಎಲ್ಲವುಗಳಲ್ಲಿ ನನಗೆ ಇವರೆಲ್ಲ ಮಾರ್ಗದರ್ಶಕರಾಗಿದ್ದವರು. ಅಂತಹ ಒಬ್ಬ ವಾಯಂ ಭಜಂತ್ರಿಯವರು ಬಹುಶಃ ನಾನು 2008ನೇ ಇಸ್ವಿ ಇರಬೇಕು. ನಾನು ಬಹುಶಃ ನನಗೆ ಆರೋಗ್ಯ ಸರಿ ಇರಲಿಲ್ಲ. ನಾನು ಆರೋಗ್ಯ ಸರಿ ಇಲ್ಲ ಅನ್ನೋದು ಗೊತ್ತ ಹಿಡಿದ್ರೆ ಅಕ್ಕವರು ಗೊತ್ತು ಹಿಡಿದು ಸರ್ ಹೇಳಿದರು. ನಾನು ಅವ್ರ ಮನೆಗೆ ಹೋಗಿದ್ದೆ ಧಾರವಾಡದಲ್ಲಿ. ಅಂದರೆ ಅವ್ರ ಗೃಹ ಪ್ರವೇಶ ಅದೇ ವರ್ಷ ಆಗಿತ್ತು. ಅವ್ರ ಮನೆಗೆ ಹೋದಾಗ ಅಜ್ಜವರಿಗೆ ಸ್ವಲ್ಪ ಆರಾಮಿಲ್ಲಂಗಿಲ್ಲ ಅಂತಂದಾಗ ಸರ್ ದುಗಾಣಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ರು. ನಮ್ಮ ಬಾಬು ಭಜಂತ್ರಿ ಅವರು ಇದ್ರು. ಅವರು ಆಮೇಲೆ ಒಂದು ವಾರ ಅವ್ರ ಮನೆಯಾಗ ಇದ್ದೆ. ನಾನು ಒಂದು ವಾರ ಅವ್ರ ಮನೆಯಾಗ ಇದ್ದೆ. ಅಮಿತ್ ಅಭಿಷೇಕ್ ಅವ್ರಿನ್ನೂ ಸಣ್ಣವರಿದ್ರು, ಅವ್ರು ನರಗುಂದದಲ್ಲಿನೂ ಸಣ್ಣವರಿದ್ರು. ಇಲ್ಲಿ ಬಹುಶಃ ಹೈಸ್ಕೂಲ್ಗೆ ಹೋಗ್ತಿರ್ಬೋದು ಅವರು. ಹಾಗಾಗಿ ಅವರ ನಮ್ಮ ಬಹಳಷ್ಟು ಭಾವನಾತ್ಮಕ ಮತ್ತು ಸಂಬಂಧವನ್ನು ಹೊಂದಿರತಕ್ಕಂಥವ್ರು. ಈಗ ಅಕ್ಕ ಅವರು ಹೇಳಿದರು, ನಮ್ಮ
ಸರ್ ಹೇಳಿದ್ರು ಗರ್ ಚಲೋ ಅಂತ ಹೇಳಿ